ಕನ್ನಡದ ಕಾಲವಾಚಕ ಪ್ರತ್ಯಯಗಳು. ಕನ್ನಡದಲ್ಲಿ ಕಾಲಗಳು ಒಟ್ಟು 3. ಅವೆಂದರೆ 1. ವರ್ತಮಾನ ಕಾಲ, 2. ಭೂತಕಾಲ, 3. ಭವಿಷ್ಯತ್ಕಾಲ. 1. ವರ್ತಮಾನ ಕಾಲ. ಕನ್ನಡದಲ್ಲಿ ಉತ್ತ ಎಂಬುದು ವರ್ತಮಾನ ಕಾಲ ಪ್ರತ್ಯಯವಾಗಿದೆ. ಈ ವರ್ತಮಾನ ಕಾಲ ಪ್ರತ್ಯಯದ ಮುಂದೆ ಆಖ್ಯಾತ ಪ್ರತ್ಯಯ ಸೇರುವುದುಂಟು. ಉದಾಹರಣೆ: ಬೇಡು ಅಧಿಕ್ ಉತ್ತ ಅಧಿಕ್ ಆನೆ ಬರೋಬ್ಬರಿ ಬೇಡುತ್ತಾನೆ. ಹಾಗೆಯೇ ಮಾಡುತ್ತಾನೆ, ಬಿಡುತ್ತಾನೆ, ನೀಡುತ್ತಾಳೆ, ಮಾಡುತ್ತಾಳೆ, ಕೇಳುತ್ತಾರೆ, ಹೇಳುತ್ತಾರೆ ಇತ್ಯಾದಿ. 2. ಭೂತಕಾಲ. ಹೊಸಗನ್ನಡದಲ್ಲಿ ದ ಎಂಬುದು ಭೂತಕಾಲ ಪ್ರತ್ಯಯವಾಗಿದೆ. ಈ ಭೂತಕಾಲ ಪ್ರತ್ಯಯದ ಮುಂದೆಯೂ ಆಖ್ಯಾತ ಪ್ರತ್ಯಯಗಳು ಸೇರುವುದುಂಟು. ಉದಾಹರಣೆ: ಬೇಡು ಅಧಿಕ್ ದ ಅಧಿಕ್ ಅನು ಬರೋಬ್ಬರಿ ಬೇಡಿದನು. ಹಾಗೆಯೇ ಮಾಡಿದನು, ಬೇಡಿದನು, ಕಾಡಿದನು, ನೀಡಿದನು. ಮಾಡಿದಳು, ಬೇಡಿದಳು, ಕಾಡಿದಳು, ನೀಡಿದಳು, ಮಾಡಿದರು, ಬೇಡಿದರು, ಹಾಡಿದರು, ನೀಡಿದರು ಇತ್ಯಾದಿ. 3. ಭವಿಷ್ಯತ್ಕಾಲ. ಹೊಸಗನ್ನಡದಲ್ಲಿ ವ ಎಂಬುದು ಭವಿಷ್ಯತ್ಕಾಲ ಪ್ರತ್ಯಯವಾಗಿದೆ. ಈ ಭವಿಷ್ಯತ್ಕಾಲ ಪ್ರತ್ಯಯ ಮುಂದೆಯೂ ಆಖ್ಯಾತ ಪ್ರತ್ಯಯಗಳು ಬಂದು ಸೇರುತ್ತವೆ. ಉದಾಹರಣೆ: ನೀಡು ಅಧಿಕ್ ವ ಅಧಿಕ್ ಅನು ಬರೋಬ್ಬರಿ ನೀಡುವನು, ಕಾಡುವನು. ಹಾಗೆಯೇ ಕಾಡುವಳು, ಮಾಡುವಳು, ಬೇಡುವವರು, ನೀಡುವರು ಇತ್ಯಾದಿ. ಅಪೂರ್ಣಕಾಲ ರೂಪಗಳು. ಕನ್ನಡದಲ್ಲಿ ಭೂತಕಾಲ, ವರ್ತಮಾನ ಕಾಲ ಹಾಗೂ ಭವಿಷ್ಯತ್ಕಾಲ ಎಂಬ 3 ಕಾಲಗಳನ್ನು ಸಾಮಾನ್ಯವಾಗಿ ಹೇಳಬಹುದಾದರೂ, ಆಯಾ ಕಾಲದಲ್ಲಿ ನಡೆಯುವ ಕ್ರಿಯೆ ಪೂರ್ಣ ಮುಗಿದಿದ್ದರೆ ಪೂರ್ಣ ವರ್ತಮಾನ ಕಾಲ, ಪೂರ್ಣ ಭೂತಕಾಲ, ಪೂರ್ಣ ಭವಿಷ್ಯತ್ಕಾಲಗಳೆಂದು ಗುರುತಿಸಬಹುದು. ಆದರೆ ನಡೆಯಬೇಕಾದ ಕ್ರಿಯೆ ಇನ್ನೂ ನಡೆಯುತ್ತಿದ್ದರೆ ಆ ಕಾಲವನ್ನು ಅಪೂರ್ಣ ವರ್ತಮಾನ ಕಾಲ, ಅಪೂರ್ಣ ಭೂತಕಾಲ ಹಾಗೂ ಅಪೂರ್ಣ ಭವಿಷ್ಯತ್ಕಾಲವೆಂದು ಕರೆಯಲಾಗುತ್ತದೆ. ಉದಾಹರಣೆ: ವರ್ತಮಾನ ಕಾಲಕ್ಕೆ ಮಾಡುತ್ತಾ ಬಂದನು, ನೀಡುತ್ತಾ ಬಂದಳು, ಕಾಡುತ್ತಾ ಬಂದರು ಇತ್ಯಾದಿ. ಭೂತಕಾಲಕ್ಕೆ ಮಾಡುತ್ತಿದ್ದನು, ಮಾಡುತ್ತಿದ್ದಳು, ಮಾಡುತ್ತಿದ್ದರು ಇತ್ಯಾದಿ. ಭವಿಷ್ಯತ್ಕಾಲಕ್ಕೆ ಮಾಡುತ್ತಿರುವೆ, ಮಾಡುತ್ತೀಯೇ ಇತ್ಯಾದಿ. ಈ ಅಪೂರ್ಣಕಾಲ ರೂಪಗಳನ್ನು ಅಸಂಪೂರ್ಣ ಕ್ರಿಯೆಗಳೆಂದೂ, ಅಪೂರ್ಣ ಕ್ರಿಯೆಗಳೆಂದೂ, ನ್ಯೂನ ಕಾಲಗಳೆಂದೂ ಅಥವಾ ಸಂಯುಕ್ತ ಕ್ರಿಯಾರೂಪಗಳೆಂದೂ ಕರೆಯಲಾಗುತ್ತದೆ.